ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತೀಯ ಚಿತ್ರಕಲೆಯ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪ್ರಸಿದ್ಧ ಚಿತ್ರಕಾರ ರಾಜಾ ರವಿ ವರ್ಮ ರಚಿಸಿದ ಯಶೋಧ ಮತ್ತು ಕೃಷ್ಣ ತೈಲವರ್ಣ ಚಿತ್ರವು 167 ಕೋಟಿ ರೂಪಾಯಿಗೆ ಹರಾಜಾಗಿದೆ. ಮುಂಬೈನಲ್ಲಿ ನಡೆದ ಸ್ಯಾಫ್ರನ್ ಆರ್ಟ್ ಹರಾಜಿನಲ್ಲಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಂಸ್ಥಾಪಕರಾದ ಉದ್ಯಮಿ ಸೈರಸ್ ಪೂನವಾಲಾ ಈ ಅಮೂಲ್ಯ ಕಲಾಕೃತಿಯನ್ನ ಖರೀದಿಸಿದ್ದಾರೆ. ಈ ಮೂಲಕ ಹರಾಜಿನಲ್ಲಿ ಮಾರಾಟವಾದ ಅತ್ಯಂತ ದುಬಾರಿ ಭಾರತೀಯ ಚಿತ್ರಕಲೆ ಎಂಬ ದಾಖಲೆಗೆ ಪಾತ್ರವಾಗಿದೆ. ಗಮನಾರ್ಹ ಅಂದ್ರೆ ಕಳೆದ ವರ್ಷ ಎಂಎಫ್ ಹುಸೇನ್ ಅವರ ಗ್ರಾಮ ಯಾತ್ರಾ ಚಿತ್ರವು 118 ಕೋಟಿ ರೂಪಾಯಿಗೆ ಮಾರಾಟವಾಗಿ ದಾಖಲೆಯನ್ನ ನಿರ್ಮಿಸಿತ್ತು. ಆದರೆ ಈಗ ರಾಜಾ ರವಿ ವರ್ಮರ ಈ ಕಲಾಕೃತಿ ಹೊಸ ಇತಿಹಾಸವನ್ನ ಬರೆದಿದೆ. 1890ರಲ್ಲಿ ರಚಿಸಲಾದ ಈ ಚಿತ್ರದಲ್ಲಿ ತಾಯಿ ಯಶೋಧ ಮತ್ತು ಬಾಲಕೃಷ್ಣನ ಮಮತೆಯ ಕ್ಷಣವನ್ನ ಅತಿ ಸುಂದರವಾಗಿ ಚಿತ್ರಿಸಲಾಗಿದೆ. ಯುರೋಪಿಯನ್ ಶೈಲಿ ಮತ್ತು ಭಾರತೀಯ ಸಂಪ್ರದಾಯದ ಅದ್ಭುತ ಮಿಶ್ರಣ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ.